ಅದು ಬರೀ ಹತ್ತಾ ಇದ್ದೀರಾ, ಒಂದು ಮೆಟ್ಲ ಮೇಲೆ ಹತ್ತಾನೇ ಇದ್ದೀರಾ, ಮಧ್ಯ ಏನು ಮಾಡ್ತೀರಾ? ಸುಸ್ತಾಗಿದೆ, ತುಂಬ ಮೆಟ್ಲುಗಳಿದೆ, ಹೋಗಬೇಕು ಮೇಲ್ಗಡೆ. ಬಟ್ ಮೆಟ್ಲು ಹತ್ತದೇ ಇರೋಕ್ಕೂ ಆಗಲ್ಲ, ಹತ್ತಲೇಬೇಕು. ಸೊ ಹತ್ತಿದಾಗ ಜೀವನ ಅನ್ನೋದು ಹಾಗೆ. ಜೀವನ ಅನ್ನೋದು ಜೀವನ ಪರ್ಯಂತ ಮೆಟ್ಲು ಹತ್ತಲೇಬೇಕು. ನಿಮಗೇನಾಗುತ್ತೆ ಫೀಲಿಂಗ್ ಅಂದರೆ ಮೆಟ್ಲು ಹತ್ತಲೇಬೇಕು. ಆಮೇಲೆ ಸ್ವಲ್ಪ ಸುಸ್ತಾಗುತ್ತೆ, ಏದುಸಿರು ಬರುತ್ತೆ, ಏನೇನೋ ವಿಚಾರಗಳಿರುತ್ತೆ. ವೈ? ಬಿಕಾಸ್ ದೇರ್ ಇಸ್ ನೋ ಪಾತ್. ನೀವು ಬೆಟ್ಟಗಳು ಹತ್ತಿದ್ರೆ ನಿಮಗೆ ಅರ್ಥ ಆಗುತ್ತೆ, ನೀವು ತಿರುಪತಿ ಹತ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ಪಕ್ಕದಲ್ಲಿ ಕಾರ್ ಹೋಗ್ತಾ ಇರುತ್ತೆ, ಪಕ್ಕದಲ್ಲಿ ಬಸ್ ಹೋಗ್ತಾ ಇರುತ್ತೆ, ಎಲ್ಲ ಹೋಗ್ತಾ ಇರುತ್ತೆ. ಅಲ್ಲಿ ಹತ್ತಿದ್ರೆ ಸಾಕಪ್ಪ, ನಾನು ಪಾಡಿಗೆ ನಾನು ಶಿವ ಅಂತ ಸೇರ್ಕೋಬೋದು ಅಂತ ಅನಿಸುತ್ತೆ. ಬಟ್ ಆದರೂ ಮನಸ್ಸು ಹೇಳ್ತಾ ಇರುತ್ತೆ, ನೋ ಹತ್ತಬೇಕು, ನಾನು ಬೆಟ್ಟ ಹರಕೆ ಮಾಡ್ಕೊಂಬಿಟ್ಟಿದ್ದೀನಿ, ಬೆಟ್ಟ ಹತ್ತಲೇಬೇಕು ಅಂತ ಅನಿಸುತ್ತೆ. ಆದರೆ ಒಂದು ಕಡೆಯಿಂದ ಮನಸ್ಸು ಹೇಳ್ತಾ ಇರುತ್ತೆ, ಇಲ್ಲ ಸಾಕು ಸುಸ್ತಾಗುತ್ತೆ, ಮಧ್ಯ ನೀರು ಕುಡಿಬೇಕು, ಅದು ಕುಡಿಬೇಕು, ಅದೆಲ್ಲ ಸರಿ. ಜೀವನ ಅನ್ನೋದು ಹಾಗೆ. ಜೀವನ ಅನ್ನೋದು ನೆವರ್ ಎಂಡಿಂಗ್ ಸ್ಟೆಪ್ಸ್ ಫಾರ್ ರಿಯಲೈಸೇಷನ್. ಅದಕ್ಕೆ ಸಾಧು ಸಂತರೆಲ್ಲ ಏನು ಹೇಳ್ತಾರೆ ಅಂದಾಗ, ಸ್ವಲ್ಪ ನೀನು ಜೀವನದಲ್ಲಿ ಆರಾಮ್ ತಗೋ, ನೀನು ಮಾನಸಿಕ ಬಂಧನ, ನಿನ್ನ ಮನಸ್ಸು ಚೆನ್ನಾಗಿದೆ, ಬುದ್ಧಿ ತುಂಬ, ನಿನ್ನ ಬುದ್ಧಿ ಟೈರ್ಡಪ್ ಆಗೋಗಿದೆ, ಹಿಡ್ತಕ್ಕೆ ಹಿಂಸೆಗೆ ಹೋಗ್ತಾ ಇದೆ, ನಿನ್ನ ಬುದ್ಧಿ ತುಂಬ ಹಿಂಸೆನಲ್ಲಿದೆ. ಯು ಆರ್ ನಾಟ್ ಫ್ರೀ. ಬಾಡಿ ವೈಸ್ ಯು ಆರ್ ಫ್ರೀ. ನಾನು ಐ ಆಮ್ ಆಲ್ರೆಡಿ ರಿಟೈರ್ಡ್, ನನಗೆ ಮೊಮ್ಮಕ್ಕಳಿದ್ದಾರೆ, ನನ್ನ ತಂದೆ ಇದ್ದಾರೆ, ನಮ್ಮಮ್ಮ ಇದ್ದಾರೆ, ಇದೆಲ್ಲ ನಿಂಗಿದೆ. ಇದ್ದರೂ ಕೂಡ ಸ್ಟಿಲ್ ಯು ಆರ್ ನಾಟ್ ಫ್ರೀ. ಅದು ಯಾತಕ್ಕೆ ಆ ಫೀಲಿಂಗ್ ಬರುತ್ತೆ? ಯಾತಕ್ಕೆ ಫ್ರೀ? ಬಿಕಾಸ್ ಮೆಂಟಲಿ ಯು ಆರ್ ಒಬ್ಸೆಸ್ಡ್. ಮಾನಸಿಕ ಬಂಧನ. ನೀವು ಮನುಷ್ಯರು, ನೀವು ದೈವತ್ವದ ಕಡೆಗೆ ಹೋಗೋರು. ಸೊ ಏನಾಗುತ್ತೆ ಅಂದಾಗ ವಿಪರೀತ ಕಾಳಜಿ ವಹಿಸ್ತೀರ. ನಿಮ್ಮ ಫೀಲಿಂಗ್ ಎಲ್ಲ ಚೆನ್ನಾಗಿದೆ, ಆದರೆ ಯು ಗೋ ಔಟ್ ಆಫ್ ದ ವೇ ಟು ಟ್ರೀಟ್ ಸಂಬಡಿ. ಹಾಗಂತ ಹೋಗಬೇಡಿ ಅಂತಲ್ಲ. ದೇರ್ ಇಸ್ ಅ ಫೈನ್ ಡಿಸ್ಟಿಂಕ್ಷನ್. ಒಂದು ಸಣ್ಣ ಒಂದು ಹೂವಿನಂತ, ಹೂಗಿಂತ ಒಂದು ಕೂದಲಂತ ಎಳೆ ಇಟ್ಕೊಂಡಿದ್ದೀರ. ಆ ಕೂದಲು ಎಳೆ ಏನಾಗುತ್ತೆ ಅಂದರೆ, ಈ ಮಾನಸಿಕ ನಿಬಂಧನೆ ಎಲ್ಲ ಬಿಡ್ತಾ ಬಂದಾಗ ಆ ಒಂದು ಕೂದಲಷ್ಟು, ಇದೆಲ್ಲ ಮಾನಸಿಕ ಬಂಧನೆ ಒಂದು ಕೂದಲು. ಇಟ್ ಈಸ್ ಜಸ್ಟ್ ಒನ್ ಹೇರ್ಸ್ ಬ್ರೆತ್ ಸೆಪರೇಟಿಂಗ್ ಯುವರ್ ಮೆಂಟಲ್ ಅಫ್ಲಿಕ್ಷನ್ ಟು ಎನ್ಲೈಟನ್ಮೆಂಟ್. ಒಂದು ಕೂದಲೇ ವ್ಯತ್ಯಾಸ. ನಿಮಗೂ ಜ್ಞಾನಿಗೂ ಒಂದು ಕೂದಲೇ ವ್ಯತ್ಯಾಸ. ಹೇರ್, ಜಸ್ಟ್ ಒನ್ ಹೇರ್. ಎಷ್ಟೋ ಸಲ ನಾವು ತಲೆ ಬಾಚ್ಕೊಂಡಾಗ ಒಂದೊಂದು ಸಲ ಕೂದಲು ಬರುತ್ತೆ ಈಚೆ. ಆ ಕೂದಲು ಬಂದಾಗ ಅಷ್ಟೇ, ಆ ಕೂದಲು ನೀವು ತಲೆ ಬಾಚ್ಕೊಂಡಾಗ ಕಾಣಿಸುತ್ತಲ್ಲ, ಆ ಕೂದಲು ಅಷ್ಟೇ. ನಿಮಗೂ ಜ್ಞಾನಕ್ಕೂ ವ್ಯತ್ಯಾಸ ಅಷ್ಟೇ. ಅದು ಯಾತಕ್ಕೆ ವ್ಯತ್ಯಾಸ ಅಂದಾಗ, ದೇರ್ ಇಸ್ ಟೂ ಮಚ್ ಆಫ್ ಮೆಂಟಲ್ ಅಫ್ಲಿಕ್ಷನ್. ಮೆಂಟಲ್ ಅಫ್ಲಿಕ್ಷನ್ ಏನು ಅಂದರೆ, ನಮ್ಮವರು, ತಮ್ಮವರು, ನನ್ನ ಫ್ರೆಂಡು, ನಮ್ಮವರು, ಇದೆಲ್ಲ ನಮ್ಮ ತಂದೆಯ ಸಂಸಾರ, ನನ್ನ ಗಂಡನ ಸಂಸಾರ, ಈ ಕಡೆ ನನ್ನ ಹೆಂಡತಿ ಸಂಸಾರ, ಹೆಂಡತಿಯ ಇದು ಅಂತ ಹೇಳಿ ಮಾನಸಿಕ ಬಂಧನ ಆಗೋಗುತ್ತೆ. ಮಾನಸಿಕ ಬಂಧನ ಆದಾಗ ಏನಾಗುತ್ತೆ ಅಂದಾಗ, ಆ ಒಂದು ಕೂದಲು ಜಸ್ಟ್ 1 ಮ್ಯಾಕ್ರೋ ಮಿಲಿಮೀಟರ್ ನಿಮ್ಮ ಬ್ರೈನಲ್ಲಿ ಎಷ್ಟು ಅಗಲ ಇದೆಯಪ್ಪ, ನಿಮ್ಮ ಸ್ಕಲ್ಲು 4 ಇಂಚ್ 5 ಇಂಚು ಕಪಾಲ ಸೇರಿಸಿ ಒಳಗಡೆ ಎಲ್ಲ ಹೋದರೆ ಬ್ರೈನ್ ಎಷ್ಟಿರುತ್ತೆ? ಅಷ್ಟು ಬ್ರೈನ್ ಒಳಗಡೆ ಎಲ್ಲ ಇದೆ. ಎಲ್ಲ ಇರೋದೆಲ್ಲ ಅಲ್ಲೇ ಇದೆ. ನಿಮ್ಮ ಅಜ್ಞಾನ ಅಲ್ಲೇ ಇದೆ, ನಿಮ್ಮ ಜ್ಞಾನ ಅಲ್ಲೇ ಇದೆ.
ಅಜ್ಞಾನಕ್ಕೂ ಜ್ಞಾನಕ್ಕೂ ಒಂದು ಕೂದಲು ಅಷ್ಟೇ, ಜಸ್ಟ್ ಒನ್ ಹೇರ್ಸ್ ಬ್ರೆತ್ ಬಿಟ್ವೀನ್ ನಾಲೆಡ್ಜ್ ಆ್ಯಂಡ್ ಇಗ್ನೋರೆನ್ಸ್. ಮಾನಸಿಕ ಬಂಧನ ತೆಗೆದುಬಿಡಿ, ದಯವಿಟ್ಟು ಗೆಟ್ ಇಟ್ ಫ್ರಮ್ ಔಟ್ ಆಫ್ ಯು. ಇವ್ರು ನಮ್ಮವರು, ಇವ್ರು ತಮ್ಮವರು, ಇದನ್ನೆಲ್ಲ ಮನಸ್ಸಿನಲ್ಲಿ ತೆಗೆದುಬಿಡಿ. ಅದಕ್ಕೊಂದು ಟೈಮ್ ಕೊಡಿ, ಒಂದು ಟೈಮ್ ತಗೊಳ್ಳಿ. ನೀವು ಯಾವ ಟೈಮಲ್ಲಾದ್ರೂ ಸಾಧನೆ ಮಾಡಿ, ಅದಕ್ಕೆ ಟೈಮು. ಆ ಟೈಮಲ್ಲಿ ಸಿ ಟು ಇಟ್ ದಟ್ ಯು ಆರ್ ವಿತಿನ್ ಯುವರ್ ಸೆಲ್ಫ್. ನೀವು ನಿಮ್ಮೊಳಗಡೆನೆ ಇರೋತಕ್ಕಂಥ ಪ್ರಯತ್ನ ಮಾಡಿ. ಆ ಪ್ರಯತ್ನ ಮಾಡಿದಾಗ ಎಷ್ಟೋ ವಿಚಾರಗಳು ಕಳಿಸ್ಕೊಳ್ತೀರ ನೀವು. ಆಟೋಮ್ಯಾಟಿಕಲಿ ಯು ಡಿಸ್ಲಾಡ್ಜ್. ನಿಮ್ಮಲ್ಲಿ ಡಿಸ್ಲಾಡ್ಜ್ ಅಂದರೆ ಕಳಿಸ್ಕೊಳ್ಳೋದು. ನಿಮಗೆ ನೀವೇನೆ ಎಷ್ಟೋ ವಿಚಾರಗಳನ್ನು ಕಳಿಸ್ಕೊತೀರ. ಅಷ್ಟು ಕಳಿಸ್ಕೊಂಡ್ರೆ ಏನಾಗುತ್ತೆ ಅಂದಾಗ ಈ ಜನ್ಮದ ಮಾತ್ರ ಅಲ್ಲ, ಹಲವಾರು ಹೋದ ಜನ್ಮದ ವಾಸನಗಳು ಕೂಡ ನೀವು ಕಳಿಸ್ಕೊಳ್ಳೋಕೆ ಶುರು ಮಾಡ್ತೀರಾ. ಆ ಬಂಧನಗಳು ಕಳಿಸ್ಕೊಳ್ತೀರ ನೀವು. ಅದು ಕಳಿಸ್ಕೊಳ್ತಾ ಬಂದಾಗ ತನಗೆ ತಾನೇನೆ ಯುವರ್ ಮೈಂಡ್ ಫಸ್ಟ್ ಹ್ಯಾಸ್ ಟು ಬಿ ಫ್ರೀ ಫ್ರಮ್ ಆಲ್ ದ ಇಂಪ್ರೆಷನ್ಸ್, ನಾಟ್ ಓನ್ಲಿ ಇನ್ ದಿಸ್ ಲೈಫ್, ಆಲ್ಸೋ ಫ್ರಮ್ ಸೋ ಮೆನಿ ಲೈಫ್ಸ್ ಅಹೆಡ್. ಆಗ ಮುಂದಕ್ಕೆ ನಿಮಗೆ ಆ ದಾರಿ ಕಾಣುತ್ತೆ. ನಾನು ಲಾಸ್ಟ್ ವೀಕು ಹೇಳಿದ್ದು, ಅದಕ್ಕೆ ಹಿಂದಿನ ವೀಕು ಅದನ್ನೇ ಹೇಳಿದ್ದೆ, ಅದನ್ನೇ ಬೋರ್ಡಲ್ಲಿ ಇನ್ನೂ ಇದೆ ನೋಡಿ. ಸೊ ದ ಹೋಲ್ ಥಿಂಗ್ ಈಸ್ ದೇರ್ ಇನ್ ದ ಬೋರ್ಡ್. ಸಿಂಪ್ಲಿ ಸಿಟ್ಟಿಂಗ್ ಇನ್ ಸೈಲೆನ್ಸ್. ಈ ವಾರ ಹೌ ಡು ಯು ಡೂ? ಬೆಳಗಾಗಿದ್ದು ವಾಟ್ ಎವರ್ ಟೈಮ್ ನಿಮ್ಗೆ ಎಷ್ಟೊದ್ದಕ್ಕೆ ಸಾಧನೆ ಮಾಡೋಕ್ಕಾಗುತ್ತೋ ಇದನ್ನಾದರೆ ಮಾಡೋದು ಕಲೀರಿ. ಸಿಂಪ್ಲಿ ಸಿಟ್ ಇನ್ ಸೈಲೆನ್ಸ್. ಬೆಳಗ್ಗೆ ಯಾವುದಾದ್ರು ಒಂದು ಮಂತ್ರ ಇಟ್ಕೊಳ್ಳಿ. ಕಾರ್ತಿಕ್ ಮಾಸದಲ್ಲಿ, ಇನ್ ದಿಸ್ ಮಂತ್, ಕಾರ್ತಿಕ ಮಾಸದಲ್ಲಿ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ, ವಿತೌಟ್ ಯು ನೋಯಿಂಗ್, ಲೈಟು ಹೊರಗಡೆಯಿಂದ ಬರುತ್ತೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸನ್ಲೈಟ್, ಐ ಆಮ್ ಟಾಕಿಂಗ್ ಅಬೌಟ್ ಲೈಟ್ ಇನ್ಸೈಡ್, ಎನ್ಲೈಟ್ನಿಂಗ್. ಲೈಟ್ ತಲೆ ಒಳಗಡೆ ಲೈಟು ಪ್ರಕಾಶ ಒಳಗಡೆ ಬಂದ್ರೇ ನಿಮ್ಮಲ್ಲಿ ಇರೋತಕ್ಕಂಥ ಅಜ್ಞಾನ ಅಂದರೆ ಏನು? ಇಗ್ನೋರೆನ್ಸ್ ಅಬೌಟ್ ಆಲ್ ಯುವರ್ ರಿಲೇಟಿವ್ಸ್, ಆಲ್ ಯುವರ್ ಸೆಲ್ಫ್, ಆಲ್ ಅಬೌಟ್ ಯುವರ್ ಓನ್ ಫ್ಯಾಮಿಲಿ. ಅದಕ್ಕೆ ಅಂತ ಒಂದು 3/4 ಗಂಟೆ, ಹಾಫ್ ಆನ್ ಅವರ್ ಅಲ್ಲ, 3/4 ಗಂಟೆ, 45 ಮಿನಿಟ್ಸ್ ಬೆಳಗಾಗಿದ್ದು. ಹೌ ಟು ಕಾನ್ಸಂಟ್ರೇಟ್, ಏನೂ ಬೇಡ. ಆಲ್ ದೀಸ್ ಥಾಟ್ಸ್ ಟು ಕಮ್ ಔಟ್. 45 ಮಿನಿಟ್ಸ್. ಸಮ್ಟೈಮ್ಸ್ ಬರುತ್ತೆ, ಸಮ್ಟೈಮ್ಸ್ ಬರಲ್ಲ. ಇಲ್ಲಾಂದರೆ ಯು ವಿಲ್ ಹ್ಯಾವ್ ಅ ಪ್ಲೆಥೋರಾ ಆಫ್ ಥಾಟ್ಸ್. ಅಂದರೆ ಒಂದ್ರ ಮೇಲೆ ಒಂದು ಥಾಟ್ಸ್ ಬರ್ತಾನೆ ಇರುತ್ತೆ. ಅಲ್ಲ, ನೋ. ಅದಕ್ಕೆ ಏನು ಮಾಡ್ತಾರೆ ಅಂತ ನೋಡಿದಾಗ, ಇದಲ್ಲ, ಇದು ನಂದಲ್ಲ. ಅದನ್ನು ಸಂಸ್ಕೃತದಲ್ಲಿ ಏನು ಹೇಳ್ತೀವಿ? ನೇತಿ ಅಂತ ಹೇಳ್ತೀವಿ. ಇದಲ್ಲ ಅಂತ ಹೇಳ್ತೀವಿ. ಇದು ಅಲ್ಲ ಅಂತ ನಾವು ತೊಗೊಂಡು ಬಂದರೆ ಜಸ್ಟ್ 10 ಮಿನಿಟ್ಸ್ 15 ಮಿನಿಟ್ಸ್ ಇದಲ್ಲ. ನಮ್ಮ ಯಜಮಾನ್ರನ್ನ ತೊಗೊಳ್ಳಿ, ನಮ್ಮ ಶ್ರೀಮತಿಯವ್ರನ್ನ ತೊಗೊಳ್ಳಿ, ನಮ್ಮ ಮಕ್ಕಳನ್ನ ತೊಗೊಳ್ಳಿ. ಆ ಥರ ಎಲ್ಲ ಬಂದಾಗ ಒಂದು 3/4 ಗಂಟೆ ಸುಮ್ಮನೆ ನಾವು ನಮ್ಮ ಹಾಗೆ ಕೂತ್ಕೊಳ್ಳೋದು. ವಿ ಹ್ಯಾವ್ ಟು ಜಸ್ಟ್ ಸಿಟ್ ಬೈ ಅವರ್ ಸೆಲ್ವ್ಸ್. ಇವನ್ ಇವತ್ತು ಕೂಡ ಒಂದು 15 ನಿಮಿಷ ಐ ಜಸ್ಟ್ ಸ್ಯಾಟ್ ಫಾರ್ ವಿತ್ ಮೈ ಸೆಲ್ಫ್. ನಾನಾಗೆ ಕೂತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ. 15 ಮಿನಿಟ್ಸ್. ಐ ಡಿಡ್ ಇಟ್ ಸಕ್ಸಸ್ಫುಲಿ. 15 ನಿಮಿಷ ಅಷ್ಟೇ. ನೀವೆಲ್ಲ ಬರ್ತೀರಾ, ಮೇಕಲಾ ಬರ್ತಾರೆ, ವಿಜಯಕುಮಾರ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದಾಗಲೂ ಕೂಡ ಒಂದು 15 ನಿಮಿಷ ನಾನಾಗೆ ಕೂತ್ಕೊಂಡೆ. ಆಮೇಲೆ ಸ್ನಾನಕ್ಕೆ ಹೋದೆ. ಸೊ ಬಿಫೋರ್ ಟೆಲ್ಲಿಂಗ್ ಎನಿಥಿಂಗ್, ಫಸ್ಟ್ ಆಫ್ ಆಲ್ ಲೆಟ್ ಮೀ ಪ್ರಾಕ್ಟೀಸ್. ದಿನ ಮಾಡ್ತೀನಿ ಬೆಳಗ್ಗೆ. ಇವತ್ತು ಬರೀ 15 ನಿಮಿಷ, ಬಟ್ ದಿನ ಮಾಡ್ತೀನಿ. 1 ಅವರ್ 1.5 ಅವರ್ಸ್ ನಾನು ಮಾಡ್ತೀನಿ. ಬಟ್ ಇವತ್ತು 15 ನಿಮಿಷ ಟ್ರೈ ಮಾಡಿದೆ. ಬಿಕಾಸ್ ಐ ವಾಂಟೆಡ್ ಟು ಟೀಚ್ ಯು ವಾಟ್ ಈಸ್ ಮೈ ಸ್ಟೇಟ್ ಆಫ್ ಮೈಂಡ್. ನನಗೆ ನಾನೇ ಯಾವ ಥರ ಇರ್ತೀನಿ. ಇವತ್ತು ಸತ್ಸಂಗ ದಿವಸ ನನಗೆ ನಾನೇ ಯಾವ ಥರ ಇದ್ದೀನಿ.
ಆಮ್ ಐ ಪೀಸ್ಫುಲ್? ಇಸ್ ದರ್ ಎನಿ ಎನ್ಲೈಟ್ನಿಂಗ್ ಥಾಟ್? ನನ್ನಲ್ಲಿ ಏನಾದ್ರು ಒಂದು ಜ್ಞಾನದ ಬೆಳಕು ಬರ್ತಾ ಇದೆಯಾ? ಸಮಥಿಂಗ್. ಆ ಜ್ಞಾನದ ಬೆಳಕು ನಿಮ್ಮ ಹತ್ರ ಹಂಚ್ಕೋಬೇಕು ಅಷ್ಟೇ. ಸೊ ಆ ಹಂಚ್ಕೊಳ್ಳೋದ್ರಿಂದ ನಿಮಗಿನ್ನೇನಾದ್ರು ಹೊಳಪು ಬರುತ್ತೆ. ಆ ಹೊಳಪು ನನ್ನಿಂದ ಬರೋದು, ನಿಮ್ಮಿಂದ ಬರೋದು, ನಾವಿಬ್ಬರು ಪರಸ್ಪರ ವೆನ್ ವಿ ಶೇರ್ ದಟ್ ಕೈಂಡ್ ಆಫ್ ಅನ್ ಎನ್ಲೈಟ್ನಿಂಗ್ ಎಕ್ಸ್ಪೋಸಿಷನ್ ಅಂದಾಗ ಆ ಬೆಳಕನ್ನು 2 ಟಾರ್ಚ್ ಲೈಟ್ ಸೇರಿಸ್ಕೊಂಡು ಇನ್ನೂ ಹೆಚ್ಚು ಪ್ರಕಾಶ ಕೊಡ್ಬೋದು ಇನ್ನೊಬ್ಬರಿಗೆ. ಸೊ 2 enlightening factors can give more enlightening thoughts, disposition in other people's brain to remove their ignorance. ಅವರವರ ಕತ್ತಲೆಯನ್ನು ಜ್ಞಾನದ ಕಡೆಗೆ ತಗೊಂಡು ಹೋಗೋಕ್ಕೆ ಇಟ್ ಈಸ್ ಓನ್ಲಿ ವೇ. ಅದು ಕಾರ್ತಿಕ್ ಮಾಸ ಇಟ್ಸ್ ವೆರಿ ಗುಡ್, ತುಂಬ ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಅಂದರೆ ಐ ನೋ ಪರ್ಸ್ನಲಿ. ಅದಕ್ಕೆ ಕಾರ್ತಿಕ್ ಮಾಸದಲ್ಲಿ ಏನಾಗುತ್ತೆ ಅಂದಾಗ ಈ ಕಾರ್ತಿಕ ದೀಪ, ಕಾರ್ತಿಕ ಜ್ಯೋತಿಯಿಂದ ಯಾಕೆ ವಿಶೇಷವಾಗಿ ಕೊಂಡಾಡ್ತಾರೆ ಅಂದರೆ, ಆ ಕೊಂಡಾಡ್ಬೇಕಾದ್ರೆ ಏನಾಗುತ್ತೆ ಅಂದಾಗ ಅಲ್ಲಿರೋತಕ್ಕಂಥ ಬೆಳಕು ನಮಗೂ ಒಂದು ಸ್ವಲ್ಪ ಉಜ್ಜಿಕೊಂಡು ಹೋಗಲಿ ಅಂತ, ಒಳಗಡೆ ಹೋದರೆ ಅಲ್ಲ, ಉಜ್ಜಿಕೊಂಡು ಹೋಗಲಿ ಅಂತ. ಲೆಟ್ ದೇರ್ ಬಿ ಲೈಟ್ ವಿಚ್ ಕಂಪ್ಲೀಟ್ಲಿ ಎನ್ಗಲ್ವ್ಸ್ ಅಸ್ ಅಂತ. ನಮ್ಮ ಹೊರಗಡೆನೇ ಇಡೀ ಆ ಬೆಳಕು, ಆ ಜ್ಞಾನದ ಬೆಳಕು ನಮ್ಮನ್ನು ಆವರಿಸಿಕೊಳ್ಳಿ ಅಂತ. ಲೆಟ್ ದ ಹೋಲ್ ಲೈಟ್ ಬಿ ಕನ್ವರ್ಟೆಡ್ ಇನ್ ಅ ಬ್ಲೇಸ್ ಅಂತ ಹೇಳಿ, ನಾಳೆ ಆಗೋತಕ್ಕಂಥ ಕಾರ್ತಿಕ ದೀಪ, ಕಾರ್ತಿಕ ಮಾಸದಲ್ಲಿ ಇದು ನಾವು ತಿರುವಣ್ಣಾಮಲೆಗೆ ನಾವೆಲ್ಲರೂ ಹೋಗಿದ್ದೀವಿ. ಸೊ ಆ ಕಾರ್ತಿಕ್ ದೀಪದಲ್ಲಿ ಏನಾಗುತ್ತೆ ಅಂದಾಗ, ಈ ಸಂಜೆ ಹೊತ್ತು ಒಂದು ಕಾರ್ತಿಕ ದೀಪ ಮಾಡಿದಾಗ ಆ ಕಾರ್ತಿಕ ದೀಪದಲ್ಲಿ ನಾವು ಆ ಜ್ಯೋತಿಯನ್ನು ನಾವು ಕಾಣಿಸ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ವಿ ಬಿಕಮ್ ವೆರಿ ಕಾಮ್, ಕಲೆಕ್ಟಿವ್ ಕಾಮ್ನೆಸ್. ಅದಕ್ಕೆ ನಾವೆಲ್ಲ ಸೇರಿರೋದು ಯಾಕೆ ಅಂದಾಗ, ವಿ ಆಲ್ ಹ್ಯಾವ್ ದಟ್ ಕೈಂಡ್ ಆಫ್ ಅ ಎನ್ಲೈಟ್ನಿಂಗ್ ಡಿಸ್ಪೊಸಿಷನ್. ನಮಗೇನಾಗುತ್ತೆ ಅಂದಾಗ, ಒಂದು ಕಾರ್ತಿಕ್ ಮಾಸದಲ್ಲಿ ನಾವೆಲ್ಲ ಒಟ್ಟುಗೂಡಿ ಒಂದು ಜ್ಯೋತಿನ ಸೇರಿಸಿ ಆ ಜ್ಯೋತಿಯನ್ನು ನಾವು ಬೆಳಗಿಸ್ಬೇಕು ಅಂತ ಇರೋತಕ್ಕಂಥ ವಿಚಾರ. ಅದಕ್ಕೆ ಕಾರ್ತಿಕ್ ಮಾಸದಲ್ಲಿ ಏನಾಗುತ್ತೆ ಅಂದಾಗ, ನಾವು ಒಂದು ಸ್ವಲ್ಪ ಈ ಒಂದು ಕಾರ್ತಿಕ ದೀಪ ಅಂತ ನಾವು ಏನಿಲ್ಲಿ ಶುರು ಮಾಡಿದ್ದೀವಿ, ಎಲ್ಲಿ ತಿರುವಣ್ಣಾಮಲೆಯಲ್ಲಿ ಮಾಡ್ತಾರೆ, ಆ ತಿರುವಣ್ಣಾಮಲೆ ಮಾಡಿದಾಗ ಇಲ್ಲಿ ನಾವು ಒಂದು ನಿಮಿಷ ಆ ಜ್ಯೋತಿಯನ್ನು ಇಟ್ಕೊಂಡಾಗ ನಾವೇನಾಗುತ್ತೆ, ಅದಕ್ಕೆ ನೋಡಿ ನಾವು ದಿನನಿತ್ಯ ಇಲ್ಲಿ ದೇವ್ರ ಮನೆಯಲ್ಲಿ ಅದನ್ನು ಎಷ್ಟೆಷ್ಟು ದೀಪ ಹಚ್ಚೋಕ್ಕಾಗುತ್ತೋ ಹಚ್ಚಿಸ್ತೀವಿ. ಆ ಹಚ್ಚಿಸ್ದಾಗ ಏನಾಗುತ್ತೆ ಅಂದಾಗ, ಯಾರ್ಯಾರಿಗೆ ಮುಕ್ತಿ ಸಿಗಬೇಕೋ ಅದು ಮುಕ್ತಿ ಸಿಕ್ಕಿಬಿಡುತ್ತೆ. ಯಾರ್ಯಾರಿಗೆ ಮುಕ್ತಿ ಸಿಗದೆ ಏನಾದ್ರು ತಾಪತ್ರಯ ಇದ್ದರೆ ಆ ತಾಪತ್ರಯ ಹೊಟ್ಟೋಗುತ್ತೆ. ಈ ವಾರದಲ್ಲಿ 4-5 ಜನ ನನಗೆ ಫೋನ್ ಮಾಡಿದ್ದು, ಬಿಕಾಸ್ ಎಲ್ಲರೂ ಹೇಳಿದ್ರು ನನಗೆ ಕೋವಿಡ್ ಇದೆ, ನನಗೆ ರಿಸಲ್ಟ್ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು. ಸೊ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಾನಂದರೆ ಈಗೆಲ್ಲ ಸಿಟಿಗಂತ ಏನು ಮಾಡಲ್ಲ, ಫೋನಲ್ಲಿ ಏನಾದ್ರು ಹೇಳ್ತೀನಿ ಅಷ್ಟೇ. ಸೊ ನಾನು ಅವ್ರು ಹೇಳಿದೆ, ಒಬ್ಬರು 3 ಜನ ಮೈಸೂರಿಂದ, 2 ಮಡಿಕೇರಿಯಿಂದ. ದೇ ಆರ್ ಕಾಲ್ಡ್ ಗುರುಜಿ, ನನಗೆ ಕೋವಿಡ್ ಅಂತ ಅಂದರೆ ದೇ ಆರ್ ಸಸ್ಪೆಕ್ಟಿಂಗ್ ಕೋವಿಡ್, ಅದೇ ಸೂಚನೆಗಳಿದೆ, ವಾಟ್ ಡು ಐ ಡು? ಏನಾಗಲ್ಲ, ಸುಮ್ಮನೆ ಇರಿ, ನಿಮಗೆ ಕೋವಿಡ್ ಇಲ್ಲ, ಸಿಂಪಲ್, ನೋ ಕೋವಿಡ್. ಸೊ ಡೋಂಟ್ ವರಿ, ಬರಲಿ, ನಾಳೆ ಸಂಜೆ ಎಲ್ಲ ಬರ್ತಾರೆ. ಅಂದರೆ ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ ಈ ಥರದ್ದೆಲ್ಲ ರಿಸಲ್ಟ್ ಬರಬೇಕು. ಟೆಸ್ಟಿಗೆ ಕೊಡಿ. ಒಬ್ರಿಗೂ ಟೆಸ್ಟೇ ಕೊಟ್ಟಿರಲಿಲ್ಲ, ಟೆಸ್ಟಿಗೆ ಕೊಡಿ. ಯಾಕೆ ಟೆಸ್ಟಿಗೆ ಕೊಡಿ ಅಂದರೆ, ನಿಮ್ಮ ಮೈಂಡ್ ಕ್ಲಿಯರ್ ಆಗಲಿ. ಗಿವ್ ಅ ಕೋವಿಡ್ ಟೆಸ್ಟ್ ಸೋ ದ್ಯಾಟ್ ಕೋವಿಡ್ ಅನ್ನೋ ಸಿಂಪ್ಟಮ್ಸ್ ಇದ್ರೂ ಯು ಆರ್ ಕ್ಲಿಯರ್ ಔಟ್ ಆಫ್ ಕೋವಿಡ್ ಇಲ್ಲ ನಿಮಗೆ, ದರ್ ಇಸ್ ನೋ ಸೋಂಕೆ ಇಲ್ಲ, ಅದು ಔಟ್ ಆಫ್ ಕೋವಿಡ್.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.